ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಗೆ ಸುಸ್ವಾಗತ. ಅಬೌಟ್ ಈ ಒಂದು ವಿಡಿಯೋ ನಿಮ್ಗೆ ಗೊತ್ತಿರ್ತದ ಸ್ಪಾಟ್ ರ್ಯಾಂಕ್ ಅಥವಾ ರಿಸಲ್ಟ್ ಅಂತಂದು ಕೆಲವೊಂದಿಷ್ಟು ಹುಡುಗರು ಅನ್ಕೊಂಡ್ಬಂದಿದ್ರ. ಸೊ ಎಲ್ಲನೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾರಿಗೆಲ್ಲ ರ್ಯಾಂಕ್ ಬರ್ತದ, ಓಕೆ, ಇವತ್ತಿನ ಕೇಸ್ ಬಂತಂದ್ರೆ ಯಾರಿಗೆಲ್ಲ ರ್ಯಾಂಕ್ ಬರ್ತದ ಆ್ಯಂಡ್ ಕೇದವ್ರು ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾರೆ ಒಂದೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಬಗ್ಗೆ ಏನಪ್ಪ ಅಂದರೆ ಕೇದವರು ಈಗಾಗಲೇ ಒಂದು 3 ಡೇಸ್ ಅಂದ್ರೆ 2 ಡೇಸ್ ಬ್ಯಾಕ್ ನಿಮ್ಮ ಒಂದು 3 ಡೇಸ್ ಬ್ಯಾಕ್ ಅನ್ಕೋರಿ ನಿಮ್ಮೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. KCET ರ್ಯಾಂಕ್ ಎಲ್ಲನೂ ಕೂಡ ಯಾವ ಒಂದು ಕೋರ್ಸ್ ಇದೆ ಆ ಒಂದು ಕೋರ್ಸ್ ಎಲ್ಲನೂ ಕೂಡ ರ್ಯಾಂಕ್ ಶೋ ಆಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನಪ್ಪ ಇದೆ ಅಂತಂದ್ರೆ ಕೆಲವೊಂದಿಷ್ಟು ರ್ಯಾಂಕ್ ಶೋ ಆಗಿಲ್ಲ. ಕಾರಣ ಇಷ್ಟೇ, ಅವ್ರು ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ರಿಜಿಸ್ಟರ್ ನಂಬರ್ ತಪ್ಪಾಗಿ ಎಂಟ್ರಿ ಮಾಡಿದ್ರು. ಸೊ ಎಲ್ಲನೂ ಕೂಡ ರೀಸನ್ ಇಟ್ಕೊಂಡು ಯಾರೆಲ್ಲ ರಾಂಗಾಗಿ ಎಂಟ್ರಿ ಮಾಡಿದ್ರು ಅಂತಂದ್ರೆ ಮಾರ್ಕ್ಸ್ ಕಡೆ ಎಂಟ್ರಿ ಮಾಡಿಲ್ವೋ ಅವರೆಲ್ಲ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕಡೆಯಿಂದ ಅಂತಂದರೆ ನಿಮ್ಗೆ ಆಳೆ ಟ್ವಿಟ್ರಲ್ಲಿ ಕೂಡ ಹೇಳಿದ್ರು. ಇಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಇಲ್ಲಿ ಕಾಣಿಸ್ತಿದೆ ಅನ್ಕೊಂಡಿರ್ತೀನಿ ನಾನು. ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, UGCET 2025 ಫಲಿತಾಂಶ ಪ್ರಕಟವಾಗದ ಅಭ್ಯರ್ಥಿಗಳಿಗೆ ಅರ್ಹತಾ ಪರೀಕ್ಷಾ ಅಂಕಗಳನ್ನು ದಾಖಲಿಸಬೇಕು. ವೆಬ್ಸೈಟು 26ರಿಂದ ಆಗುತ್ತೆ, 29ಕ್ಕೆ ರಿಸಲ್ಟ್ ಅಂತಂದರೆ ಇವತ್ತು ಸ್ಪಾಟ್ ರ್ಯಾಂಕ್ನ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಏನಾದರೂ ಬಂದೈತೆ ಅಂತ ನೀವೇನಾದರೂ ವೆಬ್ಸೈಟಲ್ಲಿ ಬಂದು ನೋಡಿದರೆ KAದಲ್ಲಿ ಯಾವುದೇ ರೀತಿಯಾಗಿಂತಹ ನಿಮ್ಮೊಂದು ಸ್ಪಾಟ್ ರ್ಯಾಂಕ್ದು ಒಂದು ಲಿಂಕ್ ಕೂಡ ಇನ್ನೂ ಕೂಡ ಬಂದಿಲ್ಲ. ಅಂತಂದರೆ ಈ ಅರ್ಥ ಮಾಡ್ಕೋಬೇಕು, ಇವತ್ತು ಬರುತ್ತೆ ಬರಲ್ಲ ಅಂತಂದು ಯಾರೂ ಕೂಡ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಕೇದವರು ನಮಗೆ ಗೊತ್ತಿರೋ ಬಗ್ಗೆ ಯಾವುದೇ ಒಂದು ರಿಸಲ್ಟ್ ಅನೌನ್ಸ್ ಮಾಡೋದತ್ತು ಕೂಡ ಸಾಯಂಕಾಲ ಮೇಲೆ ಅನೌನ್ಸ್ ಮಾಡ್ತಾರೆ. ಈಗ ನಾನು ವಿಡಿಯೋ ಮಾಡುವಾಗ 5 ಗಂಟೆ 10 ನಿಮಿಷ ಆಗಿದೆ. ಮೇ ಬಿ ಇನ್ಮೇಲೆ ಅಪ್ಡೇಟ್ ಆದರೂ ಆಗ್ಬೋದು, ಅಂತಂದರೆ ಸಾಯಂಕಾಲ ಅಥವಾ ಇವು ನೈಟ್ ಮೇಲೆ ಆದರೂ ಆಗ್ಬೋದು. ಸೊ ಸ್ಟೂಡೆಂಟ್ಸ್ ಯಾರೂ ಕೂಡ ಇನ್ನೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ. ಆ್ಯಕ್ಚುಲಿ ಇನ್ನೂ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಲಿಂಕ್ ಆ್ಯಕ್ಟಿವೇಟ್ ಇದೆ, ಇನ್ನೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಥವಾ ರಿಜಿಸ್ಟ್ರೇಷನ್ ಇನ್ ಕೇಸ್ ತಪ್ಪಾಯಿತು ಅಂತಂದರೆ ನಿಮ್ಗೆ ಯಾರ್ದೆಲ್ಲ ಮಾರ್ಕ್ಸ್ ಅಂದರೆ KCET ರಿಸಲ್ಟ್ ಬಂದಿಲ್ವೋ ನಿಮ್ಮ ಒಂದು ಇವತ್ತು ನೈಟ್ ರಿಸಲ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅಂದಾಗಿ ಯಾವುದೇ ರೀತಿಯಾಗಿ ಕಡೆಯಿಂದ ಲಿಂಕ್ ಏನಾದರೂ ಬಂದೈತೆ ಅಂತ ನೋಡೋದಂತಂದರೆ ಅಲ್ಲಿ ಅಲ್ಲಿ ಬಂದುಬಿಟ್ಟು ನೋಡಿದರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2025 ಓಕೆ ಫಾರ್ ಎಕ್ಸಾಂಪಲ್ UGCET 2025 ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಾದರೂ ಬಂದಾಯ್ತಾ ಮೀನ್ಸ್ ಯಾವುದೇ ರೀತಿಯ ಲಿಂಕ್ ಬಂದೈತೆ ಅಂತಂದರೆ ಇಲ್ಲಿ ಏನು ನಿಮ್ಗೆ ಕಾಣಿಸ್ತಿರ್ಬೋದು ಯಾವುದೇ ರೀತಿಯಾಗಿ ಬಂದಿಲ್ಲ. ಅಂದರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಅಷ್ಟೇ, ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಈ ಮಂತ್ 30ಕ್ಕೆ ಇರೋದು ಅದನ್ನೇ ಮುಂದಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಮತ್ತೆ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಅದರ ಲಿಂಕ್ನ ಕೊಡಬೇಕಿತ್ತು. ಕಡೆಯಿಂದ ಕೊಟ್ಟಿದ್ದಾರೆ. ಯಾರೆಲ್ಲ ಮಾಡಿಲ್ಲ ಇನ್ನೂ ಕೂಡ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಇದೆ ಅನ್ಕೊಂಡಿರ್ತೀನಿ. ಮಾಡಿ ಇವತ್ತು ಮೇ ಬಿ ರಿಸಲ್ಟ್ ಬರೆದಿದ್ರು ಕೂಡ ನಾಳೆನಾದರೂ ಬರ್ತದೆ ಅಂತಂದರೆ ಇನ್ನೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ ಅನ್ಕೊಡಿ. ಅವಸರ ಇಲ್ಲ, ಯಾಕಂದರೆ ಎಷ್ಟೊಂದು ಸ್ಟೂಡೆಂಟ್ಸ್ ಭಾಳ ಸ್ಟೂಡೆಂಟ್ಸ್ ನಾನು ನೋಡಿದಾಗ ರಿಸಲ್ಟ್ ಬಂದಾಗ ಎಷ್ಟೋ ಜನದ ಹುಡುಗದು ಬ್ಲ್ಯಾಂಕ್ ಅಂತಂದರೆ ಯಾವುದೇ ರೀತಿಯಾಗಿ ರಿಸಲ್ಟ್ ಶೋ ಆಗಿದ್ದಿಲ್ಲ. ಸೊ ನೀವು ಎಲ್ಲನೂ ಕೂಡ ಸೆಕೆಂಡ್ ಪೀಸ್ದು ಮಾರ್ಕ್ಸ್ ಕಡೆ ಎಂಟ್ರಿ ಮಾಡಬೇಕಾಗ್ತದೆ. ಆ್ಯಂಡ್ ಯಾರಾದರೂ ರಿಜಿಸ್ಟ್ರೇಷನ್ ನಂಬರ್ ರಾಂಗ್ ಹಾಕಿದ್ರು ಕೂಡ ಈಗ ಚೇಂಜಸ್ ಮಾಡ್ಕೋರಿ. ಆಗಿದ್ರೆ ಮಾತ್ರ ಸ್ಪಾಟ್ ರ್ಯಾಂಕಲ್ಲಿ ನಿಮ್ಮೊಂದು ರಿಸಲ್ಟ್ ಕೂಡ ಬರ್ತದೆ. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುಡುಗರಿಗೆ ಕನ್ಫ್ಯೂಷನ್ ಏನಂತಂದರೆ ಈ ಸ್ಪಾಟ್ ರ್ಯಾಂಕ್ ಬರೋದ್ರಿಂದ ಈಗಾಗಲೇ ಬಂದಿರತಕ್ಕಂಥ KCET ರ್ಯಾಂಕು ಮತ್ತು ಇವಾಗ ಬಂದಿರ್ತ ರ್ಯಾಂಕ್ ಏನಾದರೂ ಸ್ವಲ್ಪ ಚೇಂಜಸ್ ಆಗುತ್ತಂದು ಖಂಡಿತವಾಗ್ಲೂ ಕೂಡ ನಿಮ್ಮ ರ್ಯಾಂಕ್ ಅದೇ ಇರ್ತದೆ. ಬಟ್ ಏನು ಚೇಂಜಸ್ ಅಪ್ ಆಗುತ್ತಂದರೆ ಇಲ್ಲಿ ಡೆಸಿಬಲ್ ಚೇಂಜಸ್ ಆಗ್ತದೆ. ಈಗ ಯಾರೆಲ್ಲ ಸ್ಪಾಟ್ ರ್ಯಾಂಕಲ್ಲಿ ರಿಸಲ್ಟ್ ಬರ್ತದೋ ಇಲ್ಲಿ ಡೆಸಿಬಲ್ಸ್ ಚೇಂಜ್ ಆಗ್ತವೆ. ಅಂತಂದರೆ ಆಟೋಮೆಟಿಕ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈಗ ಯಾರೋ ಒಂದು 2000 ರ್ಯಾಂಕ್ ಇದೆ ಅನ್ಕೋರಿ. ಓಕೆ, 2000 ರ್ಯಾಂಕ್ ಇದೆ. ಈ ಸ್ಪಾಟ್ ರ್ಯಾಂಕಲ್ಲಿ ಏನಪ್ಪ ಅಂತಂದರೆ ಅವನದು ಏನಪ್ಪ ಅಂತಂದರೆ ಅವನದು ಕೂಡ ಅವನದು ಆ್ಯಕ್ಚುಲಿ 2000 ಬರಬೇಕಿತ್ತು. ಸೊ ಹಂಗಾಗಿ ಅವ್ನು ಏನಾಗುತ್ತೆ ಅಂತಂದರೆ ಒಂದು 1999.0000001 ಅಂತ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಏನಂತಂದರೆ ಇದು 2000 ಆಗುತ್ತೆ ಅಂತ ಕನ್ವರ್ಟ್ ಆಗ್ತದೆ, 2001 ಅಂತ ಆಗುತ್ತೆ. ಬಟ್ ನಿಮ್ಮದು ರ್ಯಾಂಕಲ್ಲಿ ಏನು ಕೂಡ ತೋರಿಸಲ್ಲ, ಚೇಂಜಸ್ ಆಗಿರಲ್ಲ. ಬಟ್ ಆಟೋಮೆಟಿಕ್ ಸಾಫ್ಟ್ವೇರ್ ಏನಪ್ಪ ಕನ್ಸಿಡರ್ ಮಾಡ್ಕೊತದೆ. ಇದು 2000 ಅಂತ ಆಗಿರ್ತದೆ, ಯಾವುದು ಇದು ಕೆಳಗೆ 2000 ಅಂತ ಆಗಿರ್ತದೆ, ಮೇಲಿದ್ದು 2001 ಆಗಿರ್ತದೆ. ಬಟ್ ಅಂದರೆ ರ್ಯಾಂಕ್ ಏನು ಕೂಡ ಚೇಂಜಸ್ ಆಗಿರಲ್ಲ. ಅಂದರೆ ಸಾಫ್ಟ್ವೇರ್ ಆಟೋಮೆಟಿಕ್ ಅದು ಅರ್ಥ ಮಾಡ್ಕೋತದೆ. ಸೊ ಇವಾಗ ಏನಂತಂದ್ರೆ ಇದು ನಿಮಗೆ ಹೊಡೆತ ಬೀಳೋದಿಲ್ಲಪ್ಪ ಅಂದ್ರೆ ನಿಮಗೆ ಕಟ್ ಆಫ್ ಅನಾಲಿಸಿಸ್ ಮಾಡುವಾಗ ಸ್ವಲ್ಪ ಹೊಡೆತ ಬೀಳ್ತದೆ. ಅಂದರೆ ಭಾಳ ಏನಿಲ್ಲ, ಸ್ವಲ್ಪ ಅಂದರೆ ಅದೇ ಒಂದು ಸ್ವಲ್ಪ ಅಂದರೆ ಬಂದರೆ 1000 2000 ದೂರ ಅಂದರೆ 50,000 ಮೇಲೆ ರ್ಯಾಂಕ್ ಹೋದವ್ರಿಗೆ ನಿಮ್ಗೆ ಒಂದು 2000 1000ದಲ್ಲಿ ರ್ಯಾಂಕ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಓಕೆ, ಸೊ ಅಷ್ಟೊಂದೇನು ಭಾಳ ವ್ಯತ್ಯಾಸ ಕಂಡು ಬರಲ್ಲ, ಅದೊಂದು ತಲೆಯಲ್ಲಿ ಇಟ್ಕೋರಿ. ಸರಿ, ಇವತ್ತಿನ ಕೇಸ್ ಸ್ಪಾಟ್ ರ್ಯಾಂಕಲ್ಲಿ ಇನ್ ಕೇಸ್ ರಿಸಲ್ಟ್ ಬಿಟ್ಟರು ಸ್ಪಾಟ್ ರ್ಯಾಂಕ್ ಮೂಲಕ ಲಿಂಕ್ ಬಿಟ್ಟರೆ ನಿಮಗೆ ಖಂಡಿತವೂ ಕೂಡ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಲಿಂಕ್ನ ಶೇರ್ ಮಾಡ್ಕೊತೀನಿ. ಅಲ್ಲಿ ಕೂಡ ನೀವು ಡೈರೆಕ್ಟ್ ಹೋಗಿ ಲಿಂಕ್ನ ನೀವು ಚೆಕ್ಔಟ್ ಮಾಡ್ಕೊಬೋದು. ಓಕೆ, ಸರಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.